ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಬುಧವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಬುಧವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೈಕಧಾಯ ಶ್ರತೌ ವಾಚನ್ನ ಸದದಾತು ಅನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಬುಧವಾರವಾಗಿರತಕ್ಕಂಥದ್ದು. ಪ್ರತಿಪತ್ತಿಥಿ ಶತಭಿಷ ನಕ್ಷತ್ರ. ಈ ದಿವಸದಿಂದ ಫಾಲ್ಗುಣ ಮಾಸ ಪ್ರಾರಂಭವಾಗುತ್ತೆ. ಫಾಲ್ಗುಣ ಮಾಸ ನಮ್ಮ ಈ ದ್ವಾದಶ ಮಾಸ, 12 ಮಾಸಗಳಲ್ಲಿ ಕೊನೆಯ ಮಾಸ. ನಾವು ಹೇಗೆ ಇಂಗ್ಲೀಷ್ ಕ್ಯಾಲೆಂಡರನ್ನು ನೋಡಿದ್ರೆ ಡಿಸೆಂಬರ್ ಕೊನೆಯ ಮಾಸವೋ, ಕೊನೆಯ ತಿಂಗಳು, ಆ ರೀತಿಯಲ್ಲಿ ನಮಗೆ ಚೈತ್ರದಿಂದ ಪ್ರಾರಂಭವಾದ ಸಂವತ್ಸರ, ಈ ವಿಶ್ವಾವಸು ಸಂವತ್ಸರ ಈ ಫಾಲ್ಗುಣ ಮಾಸಕ್ಕೆ ಅಂತ್ಯಗೊಳ್ಳುತ್ತೆ. ಇದೊಂದು ಮಾಸವನ್ನು ಮುಗಿಸಿದ್ರೆ ನಾವು ನಮ್ಮ ಭಾರತೀಯ ಸಂಸ್ಕೃತಿಯ ಹೊಸ ವರ್ಷಕ್ಕೆ ಪ್ರವೇಶವನ್ನು ಮಾಡ್ತೀವಿ. ಮುಂದೆ ಬರತಕ್ಕಂಥದ್ದು ಪರಾಭವ ಸಂವತ್ಸರ. ಆ ಸಂವತ್ಸರಕ್ಕೆ ನಾವು ಕಾಲಿಡುವ ಹಿಂದಿನ ಮನೆಯಲ್ಲಿದ್ದೀವಿ. ಇದನ್ನು ಇದೊಂದು ರೀತಿಯಲ್ಲಿ ಕೊನೆ ಹೆಜ್ಜೆ ಮುಂದಿನ ವರ್ಷಕ್ಕೆ. ಈ ಫಾಲ್ಗುಣ ಮಾಸದಲ್ಲಿ ನಾವು ಕಾಣ್ತಕ್ಕಂಥದ್ದು ಒಂದು ತುಂಬ ವಿಶೇಷವಾದದ್ದು, ಹೋಳಿ ಹುಣ್ಣಿಮೆ. ಅದು ಮತ್ತೊಂದು ರೀತಿಯಲ್ಲಿ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದಾಗಿದೆ. ಕಾಮಾರಿ, ಶಿವನಿಗೆ ಹೆಸರು ಕಾಮಾರಿ ಅಂತ. ಅರಿ ಅಂದರೆ ಶತ್ರು, ಕಾಮಕ್ಕೆ ಶತ್ರುವಾಗಿರ್ತಕ್ಕಂಥವನು, ಕಾಮವನ್ನು ಗೆದ್ದಂಥವನು ಶಿವ, ಕಾಮನ್ನು ಸುಟ್ಟಂಥವನು. ಹೀಗಾಗಿ ಮನುಷ್ಯನಿಗೆ ಬಯಕೆಗಳು ಅಂತಕ್ಕಂಥದ್ದು, ಕಾಮನೆ ಅಂತಕ್ಕಂಥದ್ದು ಅವನನ್ನೇ ಸುಟ್ಟು ಬಿಡುತ್ತೆ. ಯಾರಿಗೆ ಅದು ಪ್ರೇರಕವಾಗುತ್ತೋ ಮನಸ್ಸಿನಲ್ಲಿ, ಮನಸ್ಸಿಜ ಅಂತ ಅವನಿಗೆ ಹೆಸರು. ಕಾಮನಿಗೆ ಹೆಸರೇನಪ್ಪ ಅಂದರೆ ಮನಸ್ಸಿನಲ್ಲಿ ಹುಟ್ಟುತ್ತಂತಾನೆ. ಅದು ಅಪೇಕ್ಷೆಗಳು ಅಂತಕ್ಕಂಥದ್ದು ಮನಸ್ಸಿನಲ್ಲೇ ಅದು ಹುಟ್ಟತಕ್ಕಂಥದ್ದು. ಹೀಗಾಗಿ ಆ ಬಯಕೆಗಳಿಗೆ ಅವೇನಾದರೂ ವಿರುದ್ಧವಾಗಿದ್ದರೆ, ನಮ್ಮನ್ನೇ ಕೊಲ್ಲೋ ಹಾಗಿದ್ದರೆ ಅದನ್ನು ಕಾಪಾಡಬೇಕಾದವನು ಯಾರು ಅಂದರೆ ಶಿವ ಆಗಿದ್ದಾನೆ. ಹೀಗಾಗಿ ಫಾಲ್ಗುಣ ಮಾಸದಲ್ಲಿ ಶಿವನ ಆರಾಧನೆ ಮಾಡಿದರೆ ನಮ್ಮ ಬಯಕೆಗಳೇ ನಮ್ಮನ್ನು ತಿನ್ನದೇ ಇರೋ ಹಾಗೆ ಉಳ್ಕೊಳ್ಳುತ್ತೆ. ಆ ದೃಷ್ಟಿಯಲ್ಲಿ ಈ ಮಾಸ ತುಂಬ ಶ್ರೇಷ್ಠವಾದ ಮಾಸ ಆಗಿದೆ. ಈ ಮಾಸದಲ್ಲೂ ಕೂಡ ಫಾಲ್ಗುಣ ಮಾಸವೂ ಅತ್ಯಂತ ಶ್ರೇಷ್ಠವಾದ ಮಾಸ. ಈ ಮಾಸದಲ್ಲಿ ದಾನ, ಈಗ ಬಿಸಿಲು ಝಳ ಜಾಸ್ತಿ ಆಗುತ್ತೆ. ಈ ಕಾರಣದಿಂದಾಗಿ ನೀರು ಪ್ರಪಾದಾನ ಅಂತ ಹೇಳ್ತಾರೆ, ಇಲ್ಲಿಂದಲೇ ಪ್ರಾರಂಭ ಮಾಡಬಹುದು. ಒಂದು ಗಡಿಗೆಯಲ್ಲಿ ನೀರನ್ನು, ಮಜ್ಜಿಗೆಯನ್ನು ತುಂಬಿಸಿ ದಾನ ಮಾಡ್ತಕ್ಕಂಥದ್ದು. ದಾರಿ ಹೋಗೋರಿಗೆ ಹಿಂದೆಲ್ಲ ನಡ್ಕೊಂಡು ಹೋಗ್ತಾಯಿದ್ರು. ಕಾಶಿ ಯಾತ್ರೆ ಅಂತಂದರೆ, ಅಥವಾ ಯಾವುದೇ ಯಾತ್ರೆ ಆಗಿರಬಹುದು, ನಮ್ಮಲ್ಲಿ ಈಗಲೂ ಇದೆ. ನೀವು ಮಹದೇಶ್ವರ ಸ್ವಾಮಿ ಎಲ್ಲ ತಿರುಪತಿಗೆ ಇಲ್ವಾ, ಎಲ್ಲ ಕಡೆಗೂ ಅವರವರ ಮನೆ ದೇವರು ಅಂತಂದರೆ ನಡೆದು ಹೋಗುವ ಸಂಪ್ರದಾಯ ಈಗಲೂ ಕಾಣ್ತೀವಿ. ಆ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ನಾನಂತೂ ಗಮನಿಸಿದ್ದೀನಿ, ಪಾಪ ಎಷ್ಟು ಕಾಲೆಲ್ಲ ರಕ್ತ ಬರ್ತಾ ಇರುತ್ತೆ, ಆದರೂ ಹೋಗ್ತಾ ಇರ್ತಾರೆ. ಅಷ್ಟು ಭಕ್ತಿ ನೋಡಿ. ಅಂಥವರಿಗೆ ನೋಡಿ, ಗಡಿಗೆಯಲ್ಲಿ ಮಜ್ಜಿಗೆಯನ್ನು ತುಂಬಿ, ನೀರನ್ನು ತುಂಬಿ ಆ ಭಕ್ತರಿಗೆ ದಾನ ಮಾಡಿದ್ರೆ ತುಂಬ ಶ್ರೇಷ್ಠವಾದದ್ದು. ಸಾಧ್ಯವಾದವ್ರು ಮಾಡಬಹುದು. ಎಲ್ಲೇ ಹೀಗೆ ಯಾತ್ರಿಕರಿಗೆ, ಯಾತ್ರೆ ಹೊರಟಂಥವರಿಗೆ ಇಂಥ ವಿಶೇಷ ದಾನ, ಛತ್ರಿ ದಾನ ಆಗಬಹುದು, ನೀರಿನ ದಾನ, ಮಜ್ಜಿಗೆ ದಾನ, ಹೀಗೆ ಯಾವುದು ಈಗ ಅಗತ್ಯ ಇದೆಯೋ ಅಂಥದ್ದರ ದಾನ ಮಾಡಿದ್ರೆ ತುಂಬ ಅದು ಶ್ರೇಷ್ಠವಾದ ದಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತು ಕಾಲಕ್ಕೆ ಉಚಿತವಾಗಿದೆ. ಕೃಷ್ಣ ಹೇಳ್ತಾನಲ್ವ, ಕಾಲೋಚಿತವಾಗಿರ್ತಕ್ಕಂಥ ದಾನ, ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಹೇಳಿದೆ. ದೇಶೇ ಕಾಲೇಚ ಪಾತ್ರೇಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಅವನ ಮಾತು. ಹೀಗಾಗಿ ಕಾಲವನ್ನು ನೋಡಿಕೊಂಡು ನಾವು ದಾನ ಮಾಡಬೇಕು ಅಂತ. ಹೀಗಾಗಿ ಫಾಲ್ಗುಣ ಮಾಸ ಇಂಥದ್ದೊಂದು ಒಳ್ಳೆಯ ದಾನ ಮಾಡಿ ಅದರ ಪುಣ್ಯ ಸಂಪಾದನೆ ಮಾಡಿಕೊಳ್ಳಿಕ್ಕೆ
ಒಂದು ವಿಶಿಷ್ಟ ಕಾಲವನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಆ ರೀತಿಯಲ್ಲಿ ಸಾಧ್ಯವಾದವರು ಪ್ರಯತ್ನ ಮಾಡೋಣ. ಈ ಫಾಲ್ಗುಣ ಮಾಸದಲ್ಲಿ ನಾವೆಲ್ಲರೂ ಕೂಡ ಫಾಲ್ಗುಣ ಮಾಸದಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ನಾವು ದಾನವನ್ನು ಮಾಡೋದ್ರಿಂದ ಒಂದಿಷ್ಟು ಪುಣ್ಯವನ್ನು ಸಂಪಾದನೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರ ಶಾಸ್ತ್ರಿಗಳೇ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಪ್ರಥಮ್ ಅವರು ಕಳಿಸಿದ್ದಾರೆ. ಪ್ರಥಮ್ ಅವರ ಜನ್ಮ ದಿನಾಂಕ 16/7/1999. ಹುಟ್ಟಿದ ಸಮಯ ಸಂಜೆ 7 ಗಂಟೆ. ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರಥಮ ಅವರ ಪ್ರಶ್ನೆ ವೃತ್ತಿ ಮತ್ತು ವಿವಾಹಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮಕರ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಷ್ಟಮ ಸ್ಥಾನ ಒಂದು ದುಸ್ಥಾನ. ಹೀಗಾಗಿ ಅಲ್ಲಿ ಶಾಸ್ತ್ರದಲ್ಲೂ ಒಂದು ಮಾತಿದೆ, ರಾಜ್ಯೇಶೇ ರಂಧ್ರಭಾವಸ್ಥೆ ಕರ್ಮಹೀನೋ ಭವೇ ನರಹ ಅಂತ. ಕಾರ್ಯ ಹಾನಿ ಮಾಡಿಕೊಳ್ತಾನೆ, ಯಾವ ಕೆಲಸ ಸಿಕ್ಕರೂ ಅದರಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು. ಇನ್ನೊಂದು ಮಾತಿದೆಯಲ್ಲ, ಯದ್ಭಾವನಾಥೋ ರಿಪುರಂದ್ರ ರಿಫ್ಪೆ ತದ್ಭಾವನಾಶಂ ಅಂತ. ವೃತ್ತಿಯ ಅಧಿಪತಿ ದುಸ್ಥಾನದಲ್ಲಿದ್ದರೆ ವೃತ್ತಿ ಭಾವ ಹಾಳಾಗುತ್ತೆ ಅಂತ. ಕೆಲಸಕ್ಕಾಗಿ ಓಡಾಡಬೇಕಾಗುತ್ತೆ, ಅಲ್ದಾಡಬೇಕಾಗುತ್ತೆ. ಪರಿಶ್ರಮ ಸೂಚಿಸ್ತಾ ಇದೆ ನಿಮ್ಮ ಜಾತಕದಲ್ಲಿ. ಪ್ರಸ್ತುತ ನಿಮಗೆ ಚಂದ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಗುರು ಭುಕ್ತಿ ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನ ವೀಕ್ಷಿಸ್ತಾನೆ, ಸುಖ ಸ್ಥಾನದಲ್ಲಿದ್ದು. ಶಾಸ್ತ್ರದಲ್ಲಿ ಇನ್ನೂ ಒಂದು ಮಾತಿದೆ, ನಿಮಗೆ ಭಯಪಡಿಸ್ತಾ ಇಲ್ಲ, ಇನ್ನೊಂದು ವಿಶೇಷವಾದದ್ದನ್ನೇ ಹೇಳ್ತಾ ಇದ್ದೀನಿ. ನಿಶೇಷ ದೋಷ ಹರಣೆ ಶುಭವರ್ಧನೆ ಚ ವೀರ್ಯಂ ಗುರೋರಧಿಕಮಸ್ತಿ ಅಖಿಲ ಗ್ರಹೇಭ್ಯ ಅಂತ ಒಂದು ಮಾತಿದೆ. ದೋಷವನ್ನು ನಿವಾರಿಸುವಲ್ಲಿ ಗುರು ಶ್ರೇಷ್ಠನಾಗಿದ್ದಾನೆ ಅಂತ. ಅಂತಹ ಗುರು, ಶ್ರೇಷ್ಠ ಗುರು ಕರ್ಮಸ್ಥಾನ ವೀಕ್ಷಣೆ ಮಾಡೋದು ತುಂಬ ಒಳ್ಳೆಯದು. ನೀವು ಈ ಸಣ್ಣ ದೋಷ, ಈ ತೊಡಕಿದೆಯಲ್ಲ, ಇದರ ನಿವಾರಣೆ ಮಾಡ್ಕೋಬೇಕು. ಏನಪ್ಪ ಅಂದರೆ, ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಪ್ರತಿ ಶುಕ್ರವಾರ ಸ್ವಲ್ಪ ಅವರೆಕಾಳು ಹಾಗೂ ತುಪ್ಪ ಇವೆರಡನ್ನು ದಯವಿಟ್ಟು ದಾನ ಮಾಡಿ. ಪ್ರತಿ ಶುಕ್ರವಾರ ಮಾಡಿ. ಒಂದು 6 ತಿಂಗಳು ನಿರಂತರವಾಗಿ ಶ್ರದ್ಧೆಯಿಂದ ಮಾಡಿಪ್ಪ, ವೃತ್ತಿಯಲ್ಲಿ ಬಲ ಬರುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಅವನು ಕೂಡ ದಾರೇಶನಾಗಿರ್ತಕ್ಕಂಥವನು ಅಷ್ಟಮದಲ್ಲೇ ಇದ್ದಾನೆ. ಹೀಗಾಗಿ ಚಂದ್ರ ರಾಹು ಬುಧ ಈ ಗ್ರಹಶಾಂತಿ ಮಾಡಿಸಬೇಕು. ವಿವಾಹಕ್ಕೆ ಸ್ವಲ್ಪ ತೊಂದರೆ ಇದೆ, ಗ್ರಹಶಾಂತಿಯನ್ನು ಜಪಸಹಿತವಾಗಿ ಮಾಡಿಸಿ. ಗ್ರಹಗಳ ಅನುಗ್ರಹದಿಂದ ಆ ಭಾವ ಕೂಡ ನಿಮಗೆ ಅನುಕೂಲ ಆಗಲಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ದೇವನಹಳ್ಳಿಯಿಂದ ಸ್ಫೂರ್ತಿ ಅವರು ಕಳಿಸಿದ್ದಾರೆ. ಸ್ಫೂರ್ತಿ ಅವರ ಜನ್ಮ ದಿನಾಂಕ 29/4/2009. ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ 35 ನಿಮಿಷ. ಈಗ ಸೆಕೆಂಡ್ PUC ಆಗ್ತಾ ಇದೆ. ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಶಾಸ್ತ್ರಿಗಳೇ. ಸ್ಫೂರ್ತಿ ಅವರ ಪ್ರಶ್ನೆ ಅದು ವಿದ್ಯೆಗೆ ಸಂಬಂಧಿಸಿದೆ. ಹೈಯರ್ ಸ್ಟಡೀಸ್ ಜಾತಕ ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಷಭ ಲಗ್ನ. ಲಗ್ನದ ಅಧಿಪತಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಉಚ್ಚ ಸ್ಥಾನದಲ್ಲಿ, ಮತ್ತು ಪಂಚಮವನ್ನು ವೀಕ್ಷಿಸ್ತಾನೆ. ಪಂಚಮಾಧಿಪತಿ ಬುಧ ಶುಕ್ರನ ಮನೆಯಲ್ಲಿ ಇರ್ತಕ್ಕಂಥ ಲಗ್ನದಲ್ಲಿ ತುಂಬ ಚೆನ್ನಾಗಿದೆ, ವಿದ್ವಾನ್ ಅಂತ ಹೇಳುತ್ತೆ. ಅಲ್ಲಿ ಪಂಚಮಾಧಿಪತಿ ಏನಾದರೂ ಲಗ್ನದಲ್ಲಿದ್ದರೆ ತುಂಬ ಬುದ್ಧಿವಂತರಾಗ್ತಾರೆ, ಬುದ್ಧಿಶಾಲಿಗಳಾಗ್ತಾರೆ ಅಂತ ಹೇಳುತ್ತೆ. ಹೀಗಾಗಿ ನೀವು ಕಲೆಯಲ್ಲಿ ಅಥವಾ ಗಣಿತ ಕ್ಷೇತ್ರಗಳಲ್ಲಾಗಬಹುದು, ಲಿಪಿ ಅಂದರೆ ನಾವು ಯಾವುದನ್ನು ಟೈಪಿಂಗೋ ಮತ್ತೊಂದು ಸ್ಟೆನೋಗ್ರಫ್ ಅಂತೇನೋ ಅಂತಾರಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಸ್ಟೆನೋಗ್ರಫಿ ಇತ್ಯಾದಿ. ಇನ್ನೊಂದು ಈ ಕಾಸ್ಟ್ಯೂಮ್ ಅಲಂಕಾರ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಮತ್ತೊಂದು ಗಣಿತ, ಯಾವುದನ್ನು ನಾವು CA ICWA ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಅಥವಾ ಸ್ಕ್ರಿಪ್ಟಿಂಗು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಈ ಥರ ಕೌಶಲ್ಯ ತುಂಬ ಚೆನ್ನಾಗಿರುತ್ತೆ ಅಂತ. ಇದರಲ್ಲಿ ಮುಂದುವರಿಲಿಕ್ಕೆ ನೀವೇ ಪಾಠ ಹೇಳ್ಕೊಡೋಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ. ಶುಕ್ರಂತೂ ತುಂಬ ಚೆನ್ನಾಗಿರೋದ್ರಿಂದ ಕಲೆಗಳಲ್ಲೂ ಸಂಗೀತ, ನೀವೇ ಟೀಚರ್ ಆಗುವಷ್ಟು, ಸಂಗೀತ ಕಲಿಯೋದಲ್ಲ 10 ಜನ ಕಲಿಸುವಷ್ಟು ಅಷ್ಟು ಚೆನ್ನಾಗಿದೆ ಇವರೇ. ಹೀಗಾಗಿ ಚೆನ್ನಾಗಿ ಓದಿ, ಆಲಸ್ಯ ಮಾಡ್ಕೋಬೇಡಿ. ಯಾಕೆಂದರೆ ಚತುರ್ಥದಲ್ಲಿ ಶನಿ ಇದ್ದರೆ ಆಲಸ್ಯದಿಂದ ಹಾಳಾಗಿಬಿಡ್ತಿದ್ದೆಲ್ಲ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿ, ಅನುಕೂಲ ಇದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶದಲ್ಲಿ ಅವರು ಹೆಸರನ್ನು ಕಳಿಸಿಲ್ಲ, ತಮ್ಮ ಸಮಸ್ಯೆಯನ್ನು ಮಾತ್ರ ಹೇಳ್ಕೊಂಡಿದ್ದಾರೆ. ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. 27/1995 ಅವರು ಹುಟ್ಟಿದ ಸಮಯ 11 ಗಂಟೆ 20 ನಿಮಿಷ ಬೆಳಗ್ಗೆ. 2 ವರ್ಷದ ಮಗು ಇದೆ, ಹೆಂಡತಿ ಡಿವೋರ್ಸ್ ಕೇಳ್ತಾ ಇದ್ದಾಳೆ. ಏನು ಮಾಡೋದು, ಅಥವಾ ಮುಂದೆ ದಾಂಪತ್ಯ ಜೀವನ ಸರಿ ಹೋಗುವಂಥ ಅವಕಾಶ ಏನಾದರೂ ಇದೆಯಾ, ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಬೆಂಗಳೂರಿಂದ ಸಂದೇಶ ಬಂದಿದೆ, ಆದರೆ ಹೆಸರು ಹೇಳಿಲ್ಲ ಅವರು. ಸಂಸಾರದ ಬಗ್ಗೆ ಕೇಳಿದಾರಲ್ವಾ? ಹೌದು ಶಾಸ್ತ್ರಿಗಳೇ. ನೋಡಿ, ದಾಂಪತ್ಯ ವಿಚಾರ ನೀವು ಕೇಳಿದಾಗ
ಸ್ಪಷ್ಟತೆಗಾಗಿ ನಂಗೆ ಬೇಕಾಗುತ್ತೆ ಇಬ್ಬರದ್ದು. ನಿಮ್ಮದೀಗ ಕೊಟ್ಟಿದ್ದೀರಾ, ನಾನು ಅರ್ಧವನ್ನು ನೋಡಬೇಕಾಗತ್ತೆ, ಉಳಿದದ್ದು ತಾವು ಕಳಿಸಿದರೆ ಎರಡನ್ನು ಪರಿಶೀಲಿಸಿ ಸಾಧ್ಯತೆ ಹೇಳಬಹುದು, ಸ್ವಲ್ಪ ಮಟ್ಟಿಗೆ ಹೇಳಬಹುದು. ಈಗ ತಮ್ಮದರಲ್ಲಿ ಏನಾಗಿದೆ, ಸಪ್ತಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿದ್ದಾನೆ, ತೊಂದರೆ ಇಲ್ಲ. ಸಪ್ತಮ ಸ್ಥಾನದಲ್ಲಿ ಶನಿ ಇರತಕ್ಕಂಥದ್ದು, ಲಗ್ನದಲ್ಲಿ ಕುಜ ಇರೋದು, ಇವೆರಡೂ ಸ್ವಲ್ಪ ಹೆಚ್ಚಿನ ತೊಡಕನ್ನು ಸೂಚಿಸುತ್ತೆ. ಶಾಸ್ತ್ರಗಳಲ್ಲಿ ಜ್ಯೋತಿಷದಲ್ಲಿ ಹೇಳಿದೆ, ಸಪ್ತಮ ಸ್ಥಾನದಲ್ಲಿ ಶನಿಯೋ ಕುಜನೋ ಇದ್ದರೆ, ಕುಜ ದೃಷ್ಟಿ ಇದ್ದರೆ ಸ್ವಲ್ಪ ಆ ಭಾವ ಸ್ವಲ್ಪ ತೊಂದರೆ ಮಾಡುತ್ತೆ ಅಂತ. ಈಗ ಮಗು ಆದಮೇಲೆ ಏನು ಮಾಡೋದು ಅಂದರೆ ಕೌನ್ಸಿಲಿಂಗ್ ತೊಗೋಬೇಕಾಗತ್ತೆ, ಅವರ ಕನ್ವಿನ್ಸ್ ಮಾಡಬೇಕಾಗತ್ತೆ. ಜೀವನ ಹಾಳು ಮಾಡ್ಕೊಳ್ಳೋದು ಸುಲಭ, ಈಗಂತೂ ತುಂಬ ಸುಲಭ. ಏಕೆಂದರೆ ಕಾನೂನು ಬಹಳ ಬೇಗ ಕೈಗೆ ಸಿಕ್ಬಿಡುತ್ತೆ. ಹೀಗಾಗಿ ಏನಾಗುತ್ತೆ, ಸಂಬಂಧಗಳನ್ನು ಮುರಿದಾಕೊಳ್ಳೋದು ಬಹಳ ಸುಲಭದ ದಾರಿ ಆಗಿಬಿಟ್ಟಿದೆ. ಅದು ದೊಡ್ಡದಲ್ಲ, ಆದರೆ ಇರೋದನ್ನು ಉಳಿಸ್ಕೊಳ್ಳೋದು, ಇರೋದರಲ್ಲಿ ಪ್ರೀತಿಯನ್ನು ಮತ್ತೆ ನಾವು ಹಳೆಬೇರು ಹೊಸ ಚಿಗುರು ಅಂತಿರೋದು. ಹೀಗಾಗಿ ಹೊಸ ಚಿಗುರು ಬರಲಿಕ್ಕೆ ಹೊಸ ಪ್ರಯೋಗ ಪ್ರೀತಿಗಳು ಮಾಡಬೇಕಾಗತ್ತೆ. ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ನಡ್ಕೊಳ್ಬೇಕಾಗತ್ತೆ. ಇಬ್ಬರ ಮನಸ್ಸು ಬದಲಾಗಬೇಕಾಗತ್ತೆ, ಅದನ್ನು ತಿದ್ದುಕೊಳ್ಳೋಕೆ ಅವಕಾಶ ಇದೆ. ಹೀಗಾಗಿ ಹಿರಿಯರ ಸಮ್ಮುಖದಲ್ಲೋ ಅಥವಾ ಯಾವುದೋ ದೇವಸ್ಥಾನ, ಮಠಾಧೀಶರು, ಒಂದು ಗುರುಸ್ಥಾನ ಅಂತಿರುತ್ತಲ್ವ, ಅಲ್ಲಿಗೆ ಹೋಗಿ ನಿಮ್ಮಿಬ್ಬರ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ಅವರಿಗೆ ಯಾರು ಗೌರವಾನ್ವಿತರೋ, ಯಾರು ಗುರುಸ್ಥಾನದಲ್ಲಿ ಆಕೆ ನಂಬುತ್ತಾರೋ, ಏಕೆಂದರೆ ಇದೆಲ್ಲ ವಿಶ್ವಾಸದ ಮೇಲೆ ನಿಂತಿರುತ್ತೆ. ಆಕೆನೂ ನಂಬಬೇಕು, ಅವರ ಮಾತು ನನಗೆ ವೇದವಾಕ್ಯ ಅಂತ ಆಕೆಗೆ ಅನ್ನಿಸ್ಬೇಕು. ಮತ್ತು ಅವರು ಹೇಳಿದ ಮೇಲೆ ಮತ್ತು ಬುದ್ಧಿ ಬದಲಾಯಿಸಬಾರ್ದು. ಹಾಗೆ ನಿಶ್ಚಯಾತ್ಮಕ ಗುರು ಇದ್ದರೆ ಸಾಧ್ಯ ಆಗುತ್ತೆ ಮುಂದುವರಿಲಿಕ್ಕೆ. ಆ ರೀತಿ ಪ್ರಯತ್ನ ಮಾಡಿ ಅವರ ಬಳಿಗೆ ಹೋಗಿ ನೀವು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ. ನೋಡಿ, ಸಮಸ್ಯೆಗಳನ್ನು ದಾಟೋದು ಮನುಷ್ಯನ ಬುದ್ಧಿ ವಿವೇಕದಲ್ಲಿರುತ್ತೆ. ಬುದ್ಧಿ ಮನಸ್ಸುಗಳನ್ನು ಸರಿಪಡಿಸ್ಕೊಳ್ಳೋದು ನಮ್ಮ ಶಕ್ತಿಗೆ ಬಿಟ್ಟಿದ್ದದು. ಹೀಗಾಗಿ ಅಂಥ ಮಾರ್ಗದರ್ಶಕರು ಯಾರಿದ್ದಾರೋ ಅವ್ರ ಬಳಿ ಹೋಗಿ ನಿಮ್ಮ ಸಮಸ್ಯೆ ಹೇಳಿಕೊಂಡು ಅದನ್ನು ತಿದ್ದುಕೊಳ್ಳಿ. ನೀವು ತಿದ್ದುಕೋಬೇಕು, ಅವರು ತಿದ್ದುಕೋಬೇಕು. ಇಬ್ಬರು ತಿದ್ದುಕೊಂಡಾಗ ಮುಂದುವರಿಲಿಕ್ಕೆ ದಾರಿ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ, ಗುರು ದೃಷ್ಟಿಗಿದ್ದಾಗ ದೋಷಗಳೆಲ್ಲ ನಿವಾರಣೆಯಾಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಆ ಕಾರಣದಿಂದಾಗಿ ಗುರುವಿನ ಮಾರ್ಗದರ್ಶನ ಸಿಕ್ಕು ನಿಮಗೆ ಅನುಕೂಲ ಅದನ್ನು ಸೂಚಿಸ್ತಾ ಇದೆ. ಆ ರೀತಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ಹರ್ಷಿಣಿ ಅವರು ಕಳಿಸಿದ್ದಾರೆ. ಹರ್ಷಿಣಿ ಅವರ ಜನ್ಮ ದಿನಾಂಕ 26/7/2006, ಹುಟ್ಟಿದ ಸಮಯ ಬೆಳಗ್ಗೆ 10 ಗಂಟೆ. ರಾಶಿ ನಕ್ಷತ್ರವನ್ನು ತಿಳಿಸ್ಕೊಡಿ, ಜೊತೆಗೆ ಇವಾಗ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ, ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಹರ್ಷಿಣಿ ಅವರ ಪ್ರಶ್ನೆ ಒಂದು ರಾಶಿ ನಕ್ಷತ್ರ ತಿಳಿಸಬೇಕು, ಮತ್ತು ಹೈಯರ್ ಸ್ಟಡೀಸ್ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ನೋಡಿ, ಇದು ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥ ಸ್ಥಾನಕ್ಕೆ ಶುಕ್ರ ಹಾಗೂ ಬುಧರ ಯುತಿ ಇದೆ, ದೃಷ್ಟಿ ಇದೆ, ಕ್ಷಮಿಸಿ. ಕರ್ಮಾಧಿಪತಿ ಬುಧ ತುಂಬ ಚೆನ್ನಾಗಿದ್ದಾನೆ, ಭಾಗ್ಯಾಧಿಪತಿ ಜೊತೆಗೆ ಸೇರಿದ್ದಾನೆ. ಭಾಗ್ಯಾಧಿಪತಿ ಕರ್ಮಾಧಿಪತಿ ಸೇರಿಬಿಟ್ರೆ ಅವರು ವೃತ್ತಿಯಲ್ಲಿ, ಕೆಲಸದಲ್ಲಿ ತುಂಬ ವಿಶೇಷ ಸಾಧನೆ ಮಾಡ್ತಾರೆ. ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ, ಔನ್ನತ್ಯದ ಪದವಿಯನ್ನು ತಗೋತಾರೆ, 10 ಜನಕ್ಕೆ ಮಾರ್ಗದರ್ಶಕರಾಗಿರ್ತಾರೆ ಅಂತಿದೆ. ಶಾಸ್ತ್ರದಲ್ಲಿ ಬಹಳ ವಿಶೇಷವಾದ ಫಲವನ್ನು ಹೇಳಿದೆ. ಮತ್ತು ಅದು ಭದ್ರಯೋಗ ಅಂತ, ಭೂಪೋ ಭದ್ರಕ ಯೋಗಿ ಅಂತ, ರಾಜ ಚಕ್ರವರ್ತಿಗಳಾಗ್ಬಿಡ್ತಾರೆ ಅಂತ. ಹೀಗಾಗಿ ನೀವು ಯಾವ ರಂಗದಲ್ಲಿ ನೀವು ಕೆಲಸ, ಬುಧ ಶುಕ್ರರಿದ್ದರೆ ಸಾಮಾನ್ಯವಾಗಿ ಕಲೆಗಳಲ್ಲಿ ಆಸಕ್ತಿ ಇರುತ್ತೆ ಅಂತ. ನೀವು ಏನು ತೊಗೊಂಡಿದ್ದೀರೋ ಅದರಲ್ಲೇ ಡಿಸೈನಿಂಗ್ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲೇ ಡಿಸೈನ್ ಮಾಡ್ತಕ್ಕಂಥದ್ದು ಯಾವುದೂ ಆಗುತ್ತೆ. ಆ ಕ್ಷೇತ್ರ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಅಂತ. ಹೀಗಾಗಿ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಒಳ್ಳೆಯ ಸ್ಥಾನಮಾನ ಬರುತ್ತೆ, ಯೋಚನೆ ಮಾಡಬೇಡಿ. ತಾವು ಕೇಳಿದಿರ ರಾಶಿ ನಕ್ಷತ್ರ ಯಾವುದು ಅಂತ. ಆಶ್ಲೇಷ ನಕ್ಷತ್ರ ತಮ್ಮದು. ಆಶ್ಲೇಷ ನಕ್ಷತ್ರ ಅಂದರೆ ಕರ್ಕಟಕ ರಾಶಿ. ಆಶ್ಲೇಷ ನಕ್ಷತ್ರದಲ್ಲಿ 2ನೇ ಪಾದ ನಿಮ್ಮದು. ಹೀಗಾಗಿ ಆಶ್ಲೇಷ ನಕ್ಷತ್ರ ಆಗಿದೆಯಲ್ಲಪ್ಪ ಅಂತ ಏನು ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಯೋಚನೆ ಮಾಡಬೇಡಿ. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟವರೆಲ್ಲ ಮೂರ್ಖರಲ್ಲ. ಜ್ಯೇಷ್ಠ ನಕ್ಷತ್ರವು ಈ ಥರ ಇದೆ, ಮೂಲ ನಕ್ಷತ್ರ ಹುಟ್ಟಿದ್ರೆ ಭಯ, ಇದೆಲ್ಲ ತೆಗೆದುಹಾಕ್ಬಿಡಿ. ಕರ್ಮಸ್ಥಾನದಲ್ಲಿ ಬುಧ ವಿರಾಜಮಾನನಾಗಿದ್ದಾನೆ ಭಾಗ್ಯಾಧಿಪತಿ ಜೊತೆಗೆ. ಅಷ್ಟಲ್ಲದೆ ಗುರು ದೃಷ್ಟಿ ಬೇರೆ ಇದೆ. ಹೀಗಾಗಿ ನೀವು ಅದ್ವಿತೀಯ ವ್ಯಕ್ತಿ ಆಗ್ತೀರ, ಬರೆದಿಟ್ಕೊಳ್ಳಿ. ಒಳ್ಳೆಯದಾಗಲಿ. ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಅಶುಭ ಫಲ ಇದೆ ನೋಡೋಣ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಈ ದಿನದ ಫಲಾಫಲ ತಿಳಿಸ್ಕೊಡೋದಾದರೆ.
12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ತಾದರೆ ಮಿಥುನ ರಾಶಿಯಲ್ಲಿ ಗುರುವನ್ನು ಕಾಣ್ತಾ ಇದ್ದೀವಿ. ಇನ್ನು ಕೇತುವಿನ ಜೊತೆಗೆ ದಿವಸ ಮಾಂದಿ ಉದಯ ಆಗಿದೆ, ಅದು ಸಿಂಹ ರಾಶಿಯಲ್ಲಿ. ಕುಜ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ. ರವಿ, ಚಂದ್ರ, ಬುಧ, ಶುಕ್ರ, ರಾಹು 5 ಗ್ರಹ ನೋಡ್ತಾ ಇದ್ದೀವಿ, ಅದು ಕುಂಭ ರಾಶಿಯಲ್ಲಿ. ಇನ್ನು ಶನೈಶ್ಚರ ಯಥಾ ಪ್ರಕಾರ ಮೀನದಲ್ಲಿದ್ದಾನೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಸ್ವಲ್ಪ ಉದರ ಸಂಬಂಧಿ ಬಾಧೆಗಳು ಉಂಟಾಗಬಹುದು. ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ. ಉಳಿದ ಹಾಗೆ ಲಾಭವನ್ನು ಕಾಣ್ತೀರಾ, ಹಲವು ಬಗೆಯ ಲಾಭ. ವೈದ್ಯಕೀಯ ಕ್ಷೇತ್ರ, ರಾಜಕೀಯ ಕ್ಷೇತ್ರ ಮತ್ತು ಅಧಿಕಾರ ಇಂಥ ಕಡೆ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲೂ ಹೆಚ್ಚಿನ ಅನುಕೂಲ ಕಾಣ್ತೀರಾ. ಅದೇ ಅಧಿಕಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ನಿಮ್ಮ ನಂಬಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಕ್ಕಂತಹ ಸೇವಕರು, ಸಹಾಯಕರು ಸಿಗ್ತಾರೆ. ಚೆನ್ನಾಗಿದೆ ಇವರೇ. ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ. ಈ ದಿವಸ ಆದಿತ್ಯ ಹೃದಯ ಹೇಳಿಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಇರುತ್ತೆ. ಸ್ವಲ್ಪ ಮಾನಸಿಕವಾಗಿ ಕುಗ್ಗುವಿಕೆ, ಮತ್ತಾರದ್ದು ವಿರೋಧ ಕಟ್ಟಿಕೊಳ್ಳುವ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಹುಷಾರು. ಆದರೆ ಸೀನಿಯರ್ಸಿಂದ ನಿಮಗೆ ಸಹಾಯ ಸಿಗುತ್ತೆ, ಮಾರ್ಗದರ್ಶನ ಸಿಗುತ್ತೆ. ಮತ್ತು ಈ ದಿವಸ ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು, ದಾನ ಧರ್ಮ ಇಂಥವುಗಳಿಗೆ ಮನಸ್ಸಾಗುತ್ತೆ, ಶುಭ ಕಾರ್ಯ. ಮತ್ತು ಈ ದಿವಸ ನಿಮಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಬೆಂಕಿ ಸಂಬಂಧಿ ತೊಂದರೆಗಳು ಕಾಣ್ತಾ ಇದೆ. ಹೀಗಾಗಿ ಹುಷಾರು. ಹೀಗಾಗಿ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಈ ದಿವಸ ನಿಮಗೆ ಸ್ವಯಂ ಪ್ರಭೆ, ನಿಮ್ಮದೇ ಆದ ಒಂದು ಆಲೋಚನಾ ಶಕ್ತಿ ಇರುತ್ತೆ. ಆ ದಾರಿಯಲ್ಲಿ ನೀವು ಗೆಲುವನ್ನು ಕಾಣ್ತೀರ. ಆ ರೀತಿಯಲ್ಲಿ ಚೆನ್ನಾಗಿದೆ, ತಿಳುವಳಿಕೆ ಚೆನ್ನಾಗಿರುತ್ತೆ. ಉಳಿದ ಹಾಗೆ ದಿವಸ ತಂದೆ ಮಕ್ಕಳಲ್ಲಿ, ತಾಯಿ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಇದೆ. ಸಹೋದರಲ್ಲೂ ಸ್ವಲ್ಪ ಮಟ್ಟಿಗಿನ ಕಿರಿಕಿರಿ ಇದೆ. ಸೇವಕರು, ಸಹಾಯಕರಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಇನ್ನೊಬ್ಬರನ್ನು ನಚ್ಚಿಕೊಂಡು ಕೆಲಸ ಮಾಡಲಿಕ್ಕಾಗಲ್ಲ ಈ ದಿವಸ. ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ. ಯಂತ್ರೋದ್ಯಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಇದೆ. ಕೋಪ, ಮನೆಯಲ್ಲಿ ಘರ್ಷಣೆಗಳು, ಹಣಕಾಸಿನ ಘರ್ಷಣೆ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸೋದು, ತುಳಸಿ ಸಮರ್ಪಣೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ. ಈ ದಿವಸ ಹಿರಿಯರಿಂದ ಲಾಭ, ಸಿಹಿ ಪದಾರ್ಥ ವ್ಯಾಪಾರಿಗಳಿಗೆ ಲಾಭ ತುಂಬ ಚೆನ್ನಾಗಿದೆ ಇವರೇ. ಆದರೆ ಆರೋಗ್ಯ ವ್ಯತ್ಯಾಸ ಇದೆ ಮತ್ತು ದಾಂಪತ್ಯದಲ್ಲಿ ಮನಸ್ತಾಪ ಸೂಚಿಸ್ತಾ ಇದೆ. ಹೀಗಾಗಿ ಘರ್ಷಣೆ, ತಾರಕಕ್ಕೆ ಹೋಗಿ ಮನಸ್ತಾಪಗಳು ಜಾಸ್ತಿಯಾಗಿ ಸಮಸ್ಯೆ ಆಗಬಹುದು. ಶಿವಶಕ್ತಿಯರನ್ನು, ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಬುದ್ಧಿಬಲ ಮತ್ತು ಬಹಳ ಪ್ರಧಾನವಾಗಿ ಮಕ್ಕಳಿಂದ ಸಹಾಯ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ನಿಮಗೆ ಹುಷಾರು. ಮತ್ತು ಪ್ರಧಾನವಾಗಿ ವ್ಯಯ ಜಾಸ್ತಿ ಇದೆ. ಕಾಲಿಗೂ ಪೆಟ್ಟು ಬೀಳೋ ಸಾಧ್ಯತೆ ಅಧಿಕವಾಗಿದೆ. ಹುಷಾರಾಗಿ ಓಡಾಡ್ಕೊಳ್ಳಿ. ಈ ದಿವಸ ಪ್ರಾರ್ಥನೆಗೆ ಶಿವಕವಚವನ್ನು ಹೇಳ್ಕೊಳ್ಳಿ. ಇನ್ನು ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕುಗಳು, ಗೊಂದಲದ ಮನಸ್ಥಿತಿ ಇರುತ್ತೆ. ಡಿಸಿಷನ್ ತಗೊಳ್ಳುವಾಗ ತುಂಬ ಯೋಚನೆ ಮಾಡ್ತಕ್ಕಂಥದ್ದಾಗುತ್ತೆ ಈ ದಿವಸ. ಮಕ್ಕಳ ವಿಚಾರದಲ್ಲೂ ಅಷ್ಟೇ ತುಂಬ ತೊಡಕು, ಗೊಂದಲ ಸೂಚಿಸ್ತಾ ಇದೆ. ಆದರೆ ವ್ಯಾಪಾರದಲ್ಲಿ ಹಾಗಿಲ್ಲ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ಯಂತ್ರೋದ್ಯಮ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಈ ವಿದೇಶ ವಹಿವಾಟಿನ ಅನುಕೂಲಗಳು ತುಂಬ ಚೆನ್ನಾಗಿದೆ ಇವರೇ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಈ ದಿವಸ ಅಮ್ಮನವರು ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ತೊಡಕುಗಳು, ವಿಘ್ನಗಳು ಸೂಚಿಸ್ತಾ ಇದೆ. ಮಾಡಿದ ಕೆಲಸ ಪುನಃ ಮಾಡಬೇಕಾದ ಪರಿಸ್ಥಿತಿ, ಆ ಥರದ ಸಾಧ್ಯತೆ ಇದೆ. ಇನ್ನು ಉಳಿದ ಹಾಗೆ ದಿವಸ ನಿಮಗೆ ಪ್ರಯಾಣದಲ್ಲೂ ತೊಂದರೆ ಇದೆ. ಸ್ನೇಹಿತರು, ಬಂಧುಗಳಲ್ಲಿ ಸ್ವಲ್ಪ ತಕರಾರು ಸೂಚಿಸ್ತಾ ಇದೆ. ಆದರೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇದೆ. ಧೈರ್ಯ, ಸಾಹಸ ಇದೆ. ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿರುತ್ತೆ ಈ ದಿವಸ. ಪ್ರಾರ್ಥನೆಗೆ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ. ಧನುರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ. ಈ ದಿವಸ ನಿಮಗೆ ಕುಟುಂಬದಲ್ಲಿ ಸಹಕಾರಗಳು, ನಿಮಗೂ ಕೂಡ ಯಂತ್ರೋದ್ಯಮದಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಅನುಕೂಲ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಅನುರಾಗ ಇದೆಲ್ಲ ತುಂಬ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಈ ದಿವಸ ಭಿನ್ನಾಭಿಪ್ರಾಯಗಳು ಜಾಸ್ತಿ.
ಮತ್ತು ಈ ದಿವಸ ಕ್ಷೇತ್ರ ದರ್ಶನ ಮತ್ತೊಂದು ಇದ್ದರೆ ಅದಕ್ಕೆ ತೊಡಕು, ವಿಘ್ನ, ಆಪಾದನೆ ಬರತಕ್ಕಂಥದ್ದು ಈ ರೀತಿಯ ಸಾಧ್ಯತೆ ಇದೆ. ಶಿವಾರಾಧನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಕಾಣ್ತೀರ. ಈ ದಿವಸ ವಸ್ತ್ರೋದ್ಯಮ ಮತ್ತು ಆಭರಣ ಅಲಂಕಾರ ಉದ್ಯಮಗಳಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ವಸ್ತು ನಷ್ಟತೆಯೂ ಸೂಚಿಸ್ತಾ ಇದೆ, ಹೀಗಾಗಿ ಗಮನ ಇರಲಿ. ನಿಶ್ಚಿತವಾಗಿ ವಸ್ತು ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಕರ್ತವ್ಯಾರ್ಜುನ ಸ್ಮರಣೆ ಮಾಡಿ. ಮತ್ತು ಅಪಮಾನಕ್ಕೆ ಗುರಿಯಾಗೋ ಸಾಧ್ಯತೆ ಇದೆ. ಇನ್ನೊಬ್ಬರು ಯಾರೋ ಏನೋ ಅಂದುಬಿಡ್ತಾರೆ, ಅದು ನಿಮ್ಮ ಮನಸ್ಸಿಗೆ ನೋವಾಗುತ್ತೆ. ಹೀಗಾಗಿ ಇನ್ನೊಬ್ಬರು ಅಂದಿದ್ದನಲ್ಲೇ ಬಿಟ್ಟಾಕ್ಬಿಡಿ ಈ ದಿವಸ. ಉಳಿದ ಹಾಗೆ ದಿವಸ ನಿಮಗೆ ಸ್ನೇಹಿತರು ಬಂಧುಗಳಿಂದ ಸಹಕಾರ ಚೆನ್ನಾಗಿರುತ್ತದೆ. ಪ್ರಾರ್ಥನೆಗೆ ದಿವಸ ನೀವು ಶಿವಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ, ಸ್ವಲ್ಪ ಮಟ್ಟಿಗೆ ಸಮಾಧಾನದ ವಾತಾವರಣ ಕಾಣ್ತೀರ. ಆದರೆ ಮನಸ್ಸು ಗೊಂದಲದಲ್ಲಿ ಇರ್ತದೆ. ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಮನಸ್ತಾಪ ಸ್ವಲ್ಪ ಈ ದಿವಸ ನಿಮ್ಮನ್ನು ಕಾಡುತ್ತೆ. ಅವರೇನೋ ಅಂದುಬಿಟ್ರು, ಅದು ನಿಮ್ಮನ್ನು ಮನಸ್ಸಿಗೆ ನೋವಾಗುತ್ತೆ. ತಪ್ಪದೇ ಪಾರ್ವತಿ ಪರಮೇಶ್ವರ ಸ್ತುತಿ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸ್ನೇಹಿತರು ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸಾಲ ಮತ್ತು ಶತ್ರುಗಳ ಬಾಧೆ ಅತಿಯಾಗಿ ಕಾಡುತ್ತೆ. ಅತಿಯಾದ ವ್ಯಯವೂ ಇದೆ. ಶಿವಸನ್ನಿಧಾನಕ್ಕೆ ನವಧಾನ್ಯ ದಾನ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಕವಚಿನೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಇವತ್ತು ಫಾಲ್ಗುಣ ಮಾಸದ ವಿಶೇಷತೆ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.